ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಮೈಸೂರಿನ ವ್ಯಕ್ತಿ ವಿಚಾರದಲ್ಲಿ ಒಂದಷ್ಟು ಅಫಿಡವಿಟ್, ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್. ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರು ನಗರದಲ್ಲಿ ಮತ್ತು ಮೈಸೂರು ರೂರಲಲ್ಲಿ ಮತ್ತು ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಾದ ಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ 17 ಕೇಸ್ಗಳಿದ್ದಾವೆ. ಮೈಸೂರು ರೂರಲಲ್ಲಿ 12 ಕೇಸ್ಗಳಿದ್ದಾವೆ. ರಾಜ್ಯದ ಇತರೆ ಭಾಗಗಳಲ್ಲಿ 15 ಕೇಸ್ಗಳಿದ್ದಾವೆ. ಒಟ್ಟು 44 ಪ್ರಕರಣಗಳು ಮಾನ್ಯ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಇರುವಂಥ ಪ್ರಕರಣಗಳು. ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ, ಕಾಪಿ ಕೊಡ್ತೀನಿ ನಿಮಗೆ. ಒಟ್ಟು 84 ಸೆಕ್ಷನ್ಸ್ ಅಡಿಗಳಲ್ಲಿ 44 ಕೇಸ್ಗಳು ದಾಖಲಾಗಿದೆ. 44 ಕೇಸ್ಗಳು ದಾಖಲಾಗಿರುವಂಥದ್ದು 84 ಸೆಕ್ಷನ್ಸ್, IPC CRPC ಸೆಕ್ಷನ್ಸ್ ಅಡಿಗಳಲ್ಲಿ. ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ, ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಕೊಲೆ ಕೇಸು ಮತ್ತು ಮೋಸ, ಇಷ್ಟು ಕೇಸ್ಗಳು ಇದ್ದಾವೆ. ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಈತನು ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು, ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್. ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್. ಈಸ್ ಆಲ್ಸೋ ಎ ರೌಡಿ ಶೀಟರ್. ಇವನ ವಿರುದ್ಧ ರೌಡಿ ಶೀಟರ್ ಇದೆ, ಈಸ್ ಎ ರೌಡಿ. ಆ ಒಂದು ಜಿಸ್ಟನ್ನು ಓದ್ತೀನಿ. ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಟ್ ಸ್ನೇಹಮಯಿ, ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ, ನಂಬರ್ 335 ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು, ಇಲ್ಲಿ ವಾಸವಾಗಿದ್ದು ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ 1059 ಮತ್ತು 1003 ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ಅವರ ಕಚೇರಿ ಆದೇಶ ಸಂಖ್ಯೆ KRD ಮೆಮೊ 62 2019 ದಿನಾಂಕ 1/4/2019 ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಇವರ ಬ್ಯಾಕ್ಗ್ರೌಂಡ್ ಇದು. ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಕಚೇರಿಗೆ ಏನು ದೂರನ್ನು ದಾಖಲಿಸಿದ್ದಾರೆ, ಸರ್ವೆ ನಂಬರ್ 464 ದೇವನೂರು 3ನೇ ಹಂತದ ಬಡಾವಣೆಯ ವಿಚಾರದಲ್ಲಿ ಇವರ ದೂರನ್ನು ಆತಿಥ್ಯವಾಗಿ ಮಾನ್ಯ ಗವರ್ನರ್ ಅವರು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ನಾವು ಕೆಲ ದಿನಗಳಿಂದ ಕಾಣ್ತಾ ಇದ್ದೀವಿ. ಸರ್
2019 ಡೇಟು ನಾನು ಓದಿದೆ. 1-4 ಒಂದು ನಿಮಿಷ ಓದ್ಬಿಡ್ತೀನಿ ಸರ್. 1-4-2019 ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. 1-4-2019 ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ಚಟುವಟಿಕೆಯಲ್ಲಿದ್ದು, ರೌಡಿ ಚಟುವಟಿಕೆಯಲ್ಲಿದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಎಸ್, KR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಎಸ್, ಸ್ಟಿಲ್ ಇಟ್ಸ್ ಕಂಟಿನ್ಯೂ. ನಜರ್ಬಾದಲ್ಲಿ ಒಂದಿರ್ಬೇಕು. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಟ್ಟು. ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ನಿಮಗೆ ನಾನು ಕೊಡ್ತೀನಿ. ನೋಡಿ ಸರ್, ಇವರಲ್ಲಿ ಎಲ್ಲ FIR ಕಾಪಿಗಳು, ಇಷ್ಟೂ FIR ಕಾಪಿಗಳು, 84 ಸೆಕ್ಷನ್ಸ್ ಇರುವಂಥ FIR ಕಾಪಿಗಳು ನನ್ನ ಹತ್ರ ಇದ್ದಾವೆ. ಇದರಲ್ಲಿ ಒಂದೇ ಒಂದು ತುಣುಕು, ಒಂದು ಕಂಪ್ಲೇನೆಂಟ್ ನಿಮಗೆ ನಾನು ಓದುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಒಂದೇ ಥರ ಅಲ್ಲ, ಬೇರೆ ಬೇರೆ ಕೊಲೆ, ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಎದುರಿಸೋದು, ಬೆದರಿಸೋದು, ಬಹುತೇಕ 90% ಭೂ ಸಂಬಂಧಪಟ್ಟಿರುವಂಥದ್ದು. ಭೂ ದಾಖಲೆಗಳಿಗೆ ಯಾರೋ ಮನೆ ಕಟ್ಟಿರ್ತಾರೆ, ಅದಕ್ಕೆ ಒಂದೇ ಒಂದು ಪ್ಯಾರಾಗ್ರಾಫ್ನ ಓದ್ತೀನಿ. ಸ್ನೇಹಮಯಿ ಕೃಷ್ಣನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳು ಕೊಡು, ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆ ಎಂದು, ಇಲ್ಲದಿದ್ದರೆ ನಿನ್ನ ಹತ್ತಿರ ಇರುವ ಬ್ಲಾಕ್ ಮನಿಯನ್ನು ನನಗೆ ಕೊಡು ಎಂದು ಗೂಂಡಾಗಿರಿ ಮಾಡಿರುತ್ತಾರೆ. ಈ ಸಂಬಂಧ 20-9-2018 ಮಧ್ಯಾಹ್ನ 12 ಗಂಟೆಯಲ್ಲಿ ಪ್ರಕರಣದ ನಡೆದ ನಂತರ ದಿನಾಂಕ 29-9-2018 ಕುವೆಂಪುನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ. FIR ನಂಬರ್ 141/2018 ಆಗಿರುತ್ತದೆ. ನಂತರ ಸದರಿಯರು ಪ್ರತಿನಿತ್ಯ ಬೆದರಿಕೆ ಹಾಕಿ ನನ್ನ ನಿವೇಶನದ ಬಳಿ ಸ್ನೇಹಮಯಿ ಕೃಷ್ಣ ಹಾಗೂ ನಾಗಲಾಂಬಿಕಾ ಪೊಲೀಸ್ ಅಶೋಕ ಮತ್ತು ಸ್ವಾಮಿರವರುಗಳು ಪ್ರತಿದಿನ ಭೇಟಿ ನೀಡಿ ನನಗೆ ಚಿತ್ರಹಿಂಸೆ ನೀಡುತ್ತಿದ್ದು, ಹಲವಾರು ಬಾರಿ ಆಯುಧಗಳನ್ನು ತೋರಿಸಿ ನನ್ನನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸಿರುತ್ತಾರೆ. ಹಾಗೂ ನಾನು ತಿಳಿಸುವ ಸ್ಥಳಕ್ಕೆ ಬಂದು ನಾನು ನೀಡುವ ಪತ್ರಗಳಿಗೆ ಸಹಿ ಮಾಡು ಎಂದು 23-10-2018 ಸಂಜೆ 5 ಗಂಟೆ ಸಮಯದಲ್ಲಿ ನಿವೇಶನ ಬಳಿ ಬಂದಿದ್ದಾಗ ನನ್ನನ್ನು ಅಪಹರಣ ಮಾಡಲು ಪ್ರಯತ್ನಿಸಿದ್ದು, ನಾನು ಅವಕಾಶ ನೀಡದೆ ಇದ್ದುದರಿಂದ ನನ್ನಿಂದ 1 ಕೋಟಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಕೊಡದಿದ್ದರೆ ಆಸ್ತಿ ಕೈ ತಪ್ಪುತ್ತದೆ ಎಂದು ಬೆದರಿಕೆ ಹಾಕಿರುತ್ತಾರೆ. ಆ ಸಮಯದಲ್ಲಿ ಅಶೋಕ ಎಂಬುವನು ನನ್ನ ಬಳಿ ಹಲವಾರು ಕೊಲೆ ಪಾತಕರು ಇದ್ದಾರೆ, ನಾನು ಸಹ 1 ವರ್ಷ ಜೈಲಿನಲ್ಲಿ ಇದ್ದವನು, ಹಿಂದೆ ಕೋಟ್ಯಾಂತರ ರೂಪಾಯಿ ಡೀಲು ಮಾಡಿರುತ್ತೇನೆ, ಇದು ಯಾವುದೂ ನನಗೆ ಲೆಕ್ಕಕ್ಕಿಲ್ಲ. ಪೊಲೀಸ್ನವರು ನಾನು ಹೇಳಿದ ಹಾಗೆ ಕೇಳುತ್ತಾರೆ, ನೀನು ಯಾರು ಬಳಿ ಹೋದರೂ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ. ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಮೈಸೂರಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಹುಚ್ಚೆವಹಿಕೊಳ್ಳುತ್ತಾರೆ. ಸ್ನೇಹಮಯಿ ಕೃಷ್ಣರವರನ್ನ ಕಂಡ್ರೆ ಅದು ಪಾರ್ಶಿಯಲಿ ಸತ್ಯ ಕೂಡ. ಬಹುತೇಕ ಪೊಲೀಸ್ನವರು ಸ್ನೇಹಮಯಿ ಕೃಷ್ಣನ್ ಕಂಡ್ರೆ ಹುಚ್ಚೆವಹಿಕೊಳ್ತಾರೆ ಅನ್ನುವಂಥದ್ದು ಇವನೇನಿಲ್ಲಿ ನಮೂದನೆ ಮಾಡಿದ್ದಾನೆ, ಅದು ಸತ್ಯನೂ ಕೂಡ. ನಾನು ಕಣ್ಣಾರೆ ನಾನು ಕಂಡಿದ್ದೇನೆ. ಸತ್ಯ ಹುಚ್ಚೆವಹಿಕೊಳ್ಳುತ್ತಾರೆ. ಆಸ್ತಿ ಕೊಡುತ್ತೀಯಾ ಅಥವಾ ಜೀವ ಕಳೆದುಕೊಳ್ಳುತ್ತೀಯಾ, ನೀನೇ ಒಂದು ನಿರ್ಧಾರವನ್ನು ತೆಗೆದುಕೋ. ಈ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಸಹ ನಿನ್ನದೇನು ನಡೆಯುವುದಿಲ್ಲವೆಂದು ಎದುರಿಸುತ್ತಾನೆ ಅನ್ನುವಂಥದ್ದು ಒಂದು ಜಿಸ್ಟ್ ಆಫ್ ದಿ ಕಂಪ್ಲೇಂಟ್. ಈ ಥರ ಎಲ್ಲ ಕಂಪ್ಲೇಂಟಲ್ಲೂ ಇದ್ದಾವೆ, ಎಲ್ಲ FIRಗಳಲ್ಲಿ ಇದ್ದಾವೆ, ಕೊಡ್ತೀವಿ ನಾವು. ವಿ ವಿಲ್ ಗಿವ್ ಯು ಇನ್ ಕೇಸ್ ಇಫ್ ಯು ರಿಕ್ವೈರ್. ಸೊ ಅದರಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ ಎಲ್ಲ ದಾಖಲೆಗಳನ್ನು ನನಗಿರುವಂಥ ಮಾಹಿತಿ ಪ್ರಕಾರ ಏನು ಮಾನ್ಯ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದ್ದಾರೆ, BJPಯವರು ಬಿಡುಗಡೆ ಮಾಡಿದ್ದಾರೆ, ಅದೆಲ್ಲವೂ ದಾಖಲೆಗಳನ್ನು ಸಪ್ಲೈ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣರ. ನನಗಿರುವಂಥ ಮಾಹಿತಿ ಪ್ರಕಾರ ಬಹುತೇಕ ದಾಖಲೆಗಳನ್ನು ಸೃಷ್ಟಿಸಿ ಅವನ್ನ ರೈಡ್ ಮಾಡಿದ್ರೆ ಪೊಲೀಸ್ನವರು ಇವತ್ತೇನೆ ಹುಚ್ಚೆವಹಿಕೊಳ್ಳಿಲ್ಲ ಅಂದರೆ ಅವನ ಪರ ವಿಚಾರದಲ್ಲಿ ಪೊಲೀಸ್ನವರು ನಮ್ಮ ಪತ್ರಿಕಾ ಹೇಳಿಕೆಯನ್ನು ಗಮನಿಸಿ ಅವನ್ನ ರೈಡ್ ಮಾಡಿ ಒಳಗಡೆ ಹಾಕಿದ್ರೆ, ರೈಡ್ ಮಾಡಿದ್ರೆ ಅವ್ರ ಮನೆ ಅವರ ಎಲ್ಲೆಲ್ಲಿ ಇರ್ತಾನೆ ಅನ್ನುವಂಥದ್ದು ರೈಡ್ ಮಾಡಿದ್ರೆ ಮೂಡ ಸೀಲ್ಗಳು ಸಿಗ್ತವೆ, ಮೂಡ ಲೆಟರ್ಗಳು ಸಿಗ್ತವೆ, ಚಾಪ ಕಾದುಗಳು ಸಿಗ್ತವೆ ಅವನಿದ್ರಲ್ಲಿ ತೆಲುಗಿ ಥರ. ಸೊ all documents are available with him. I do not know whether really the police is fearing for Snehamayi Krishna
ಆರ್ ಹ್ಯಾವಿಂಗ್ ಪೊಲೀಸ್ ಈಸ್ ಹ್ಯಾವಿಂಗ್ ಎ ಗುಡ್ ರಿಲೇಷನ್ಶಿಪ್ ವಿತ್ ಸ್ನೇಹ ಮೈ ಕೃಷ್ಣ ಅನ್ನುವಂಥದ್ದು ಅವರು ಪೊಲೀಸ್ನವರೇ ಸ್ಪಷ್ಟಪಡಿಸ್ಬೇಕು. ದುರಂತ ಇದು. IPS ಆಫೀಸರ್ಸ್ಗಳು, KSPS ಆಫೀಸರ್ಸ್ಗಳು ನಾವು ಹೋಗಿ ದೂರನ್ನು ಕೊಟ್ಟರೆ ಇವನ ವಿರುದ್ಧ ದೂರೇ ದಾಖಲೆ ಮಾಡಲ್ಲ. ನಮ್ಮ ಸರ್ಕಾರ ಇದ್ದೂ ದೂರೇ ದಾಖಲೆ ಮಾಡಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಅರ್ಥ ಆಗ್ತಾ ಇದೆ ನನಗೆ ಯಾಕೆ ದಾಖಲೆ ಮಾಡ್ತಾ ಇಲ್ಲ ಅಂತ. ಸ್ನೇಹ ಮೈ ಕೃಷ್ಣ ಅಂದರೆ ನಾವು ಆಗಲೇ ಕೊಟ್ಟು 15 ದಿವಸ ಆಗಿದೆ. ಈ ವಿಚಾರದಲ್ಲಿ ಎಲ್ಲ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀವಿ. ಪೊಲೀಸ್ ಕಮಿಷನರು DCP 1 DCP 2 ಎಲ್ರಿಗೂ ದಾಖಲೆಗಳ ಸಮೇತ ಕೊಟ್ಟರು ಕನಿಷ್ಠ ಒಂದು NCR ಮಾಡಲಿಲ್ಲ, ಕನಿಷ್ಠ ಒಂದು ಅಕ್ನಾಲಜ್ಮೆಂಟ್ ಕೊಡಲಿಲ್ಲ. ನಮ್ಮ ದುಃಖಗಳನ್ನು ನಾನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಸ್ನೇಹಮಯಿ ಕೃಷ್ಣ ಅನ್ನೋನು ನಮ್ಮ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೂರ ದಾಖಲಾಗುತ್ತೆ ನಮ್ಮ ವಿರುದ್ಧ. Then just imagine what is the type of influence Mr. Snehamai Krishna is having with police as well as with BJP and JDS. ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇಲ್ಲಿ, ದೊಡ್ಡ ಪ್ರಶ್ನೆ ಆಗಿದೆ. ನಾನೀಗ ದೂರನ್ನು ದಾಖಲು ಮಾಡಿರುವಂಥ ವಿಚಾರಕ್ಕೆ ಬರ್ತೀನಿ. ಇವತ್ತು 28/8/2024 ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ಗೆ ಒಂದು ದೂರನ್ನು ದಾಖಲು ಮಾಡಿದೆ. 2 ಪೇಜು ನಿಮಗೆ ಆ ಕಾಪಿ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು ನನಗೆ ಅರ್ಥ ಆಗುತ್ತೆ. 4 ಲೈನ್ ಓದ್ತೀನಿ ನಾನು. ಬಹುಶಃ ನನಗಿರುವ ಅನುಮಾನದ ಪ್ರಕಾರ ಶ್ರೀ ಪಾರ್ವತಿರವರು ಬರೆದಿರುವ ಪತ್ರದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೋರಿದ ವಿಚಾರವನ್ನು ಮುಚ್ಚಿಟ್ಟು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ಪದಗಳ ಮೇಲೆ ವೈಟ್ನರ್ ಹಾಕಲಾಗಿದೆ ಎಂಬಂತೆ ಬಿಂಬಿಸುವ ಸಲುವಾಗಿ ಎಂ ಲಕ್ಷ್ಮಣ್ ಮತ್ತು ಶ್ರೀಮತಿ ಪಾರ್ವತಿರವರು ಸಂಚು ರೂಪಿಸಿ ಹೊಸದಾಗಿ ಸುಳ್ಳು ಪತ್ರವನ್ನು ಸೃಷ್ಟಿಸಿ ನನ್ನ ದೂರಜ್ಜಿಗೆ ಉತ್ತಮವಾದ ಮತ್ತು ನೈಜವಾದ ಸಾಕ್ಷ್ಯಾಧಾರವಾಗಿದ್ದ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿರವರು ನೀಡಿದ್ದ ಮೂಲ ಪತ್ರವನ್ನು ನಾಶಪಡಿಸಿ ಇತ್ತೀಚೆಗೆ ಸೃಷ್ಟಿಸಿರುವ ದಾಖಲೆಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದ ಕಡತದಲ್ಲಿ ಸೇರಿಸಿ ಸದರಿ ದಾಖಲೆಯನ್ನು ಇಟ್ಟುಕೊಂಡು ಈ ರೀತಿ ವಿಡಿಯೋ ಮಾಡಲಾಗಿದೆ ಎಂಬ ಅನುಮಾನ ಕಾಡುತ್ತದೆ ಅಂತ ಪಾಪ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ನಾನು ಹಿಂದೆ ಸುಮಾರು ಜನ ಮಾಧ್ಯಮದವರು ಬಂದಿರಲಿಲ್ಲ. ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ. ನಾನು ಒಂದಷ್ಟು ದಾಖಲೆಗಳನ್ನು ತಗೊಂಡಿದ್ದೀನಿ. ನಾನು ಅಂಡರ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಐ ಹ್ಯಾವ್ ಆಲ್ಸೋ ಟೇಕನ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಷ್ಟರ ಮಟ್ಟಿಗೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ನನಗೆ ಭಾಳ ದುರಂತದ ಸಂಗತಿ ಏನು ಅಂದರೆ ಕೆಲವು ಮಾಧ್ಯಮದವರು ಅವನು ಹೇಳುವಂಥದ್ದನ್ನೇ ಇಂಪಾರ್ಟೆಂಟಾಗಿ ತೆಗೆದುಕೊಂಡು ತೋರಿಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಸರ್, ಇಲ್ಲಿ ಡಿಸಿದ ಲೆಟರ್. ಇಲ್ಲಿ 2 ಪತ್ರವನ್ನು ನಾನು ತೋರಿಸ್ತೀನಿ ಸರ್. ಒಂದು 25/10/2021 ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿರುವಂಥ ಒಂದು ಪತ್ರ ಇದೆ. ಇದು 1 ಪೇಜ್ ಪತ್ರ, 1 ಪೇಜ್, 2 ಪೇಜ್ ಇಲ್ಲ ಇದು. ಇದರ ಆಧಾರದ ಮೇರೆಗೆ ಮೂಡಾದಲ್ಲಿ ರೆಸಲ್ಯೂಷನ್ ಆಗಿರೋದು. ಏನಂತ, ದೇವನೂರು ಬಡಾವಣೆಯಲ್ಲಿ ಜಾಗ ಲಭ್ಯ ಇಲ್ಲದಿದ್ದರೆ ಸಮಾನಾಂತರ ಬಡಾವಣೆಯಲ್ಲಿ ಜಾಗವನ್ನು ಕೊಡುವಂಥದ್ದಕ್ಕೆ 50-50 ರೇಷದಲ್ಲಿ ಕೊಡುವಂಥದ್ದಕ್ಕೆ ತೀರ್ಮಾನಿಸಲಾಗಿದೆ ಅನ್ನುವಂಥದ್ದು ಈ ಪತ್ರದ ಆಧಾರದ ಮೇಲೆ. ಇದಕ್ಕೆ ಮುಂಚೆ ಒಂದು ಪತ್ರ ಕೊಟ್ಟಿದ್ದಾರೆ ಅವರು. 25/6/2014 ಒಂದು ಪತ್ರ ಕೊಟ್ಟಿದ್ದಾರೆ. 2 ಪೇಜ್ ಇದೆ ಇದು. ಈ ಪತ್ರದಲ್ಲಿ 2 ಪೇಜ್ ಇದೆ. ಕಂಟಿನ್ಯೂಷನ್ ಈ ಪೇಜಲ್ಲಿದೆ. ಕಂಟೆಂಟ್ ಸೇಮ್. ಈ ಪತ್ರವನ್ನು ರೆಸಲ್ಯೂಷನ್ಗೆ ಕನ್ಸಿಡರ್ ಮಾಡಿಲ್ಲ. ಮೋಡದವರು ತೀರ್ಮಾನ ತಗೊಂಡ್ರಲ್ಲ 50-50 ರೇಷದಲ್ಲಿ ಕೊಡಬೇಕು ಅಂತ. ಈ ಪತ್ರವನ್ನು ಪರಿಗಣಿಸಿಲ್ಲ ಅವರು. ಇವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಮಾಹಿತಿ ತಗೊಂಡವರು. ಆ ಕಾಪಿನೂ ನನ್ನ ಹತ್ರ ಇದೆ ನೋಡಿ, ಇಲ್ಲಿದೆ. ಇದು 2014 ಪತ್ರ. 2014 ಪತ್ರ ಇದು. ಒಂದೇ ಪತ್ರದಲ್ಲಿ 2 ಕಡೆ ಸಿಗ್ನೇಚರ್ ಇದೆ ಮೇಡಮ್ ಅವರು. 2 ಪೇಜಲ್ಲಿ 2 ಸಿಗ್ನೇಚರ್ ಇದೆ. ಅವನು ಹೇಳ್ತಾನೆ ಇಂಟು ಮಾರ್ಕ್ ಮಾಡಿರೋದು, ದಯಮಾಡಿ ಚೂರು ಗಮನಿಸಿದ. ಈ ಇಂಟು ಅನ್ನುವಂಥದ್ದು ಮಾರ್ಕ್ ಮಾಡಿ ಅದಾದ ಪಕ್ಕದಲ್ಲಿ ಸಿಗ್ನೇಚರ್ ಇದೆ. ಆ ಸಿಗ್ನೇಚರ್ಗೂ ಇಂಟಿಗೂ ಸ್ವಲ್ಪ ದೂರ ಇದೆ ಅಂತ ಹೇಳ್ತಾನೆ. ಓಕೆ. ಆಮೇಲೆ ಮತ್ತೆ ತಿರ್ಗಾ ಇದನ್ನು ತೋರಿಸ್ತಾನೆ ಅವನು. ಈ ಸಿಗ್ನೇಚರ್ನ ಫಸ್ಟ್ ಪೇಜಲ್ಲಿರುವಂಥ ಸಿಗ್ನೇಚರ್ ತೋರಿಸಿ ಅಲ್ಲೂ ಇಂಟು ಮಾರ್ಕ್ ಇದೆ, ಅಲ್ಲೂ ಸಿಗ್ನೇಚರ್ ಇದೆ ಪಾರ್ವತಿ ಮೇಡಮ್ ಅವರು. ಇಲ್ಲಿ ಇಂಟು ಮಾರ್ಕು ಮತ್ತು ಈ ಸಿಗ್ನೇಚರ್ಗೂ
ಭಾಳ ಹತ್ರ ಇದೆ, ಏನೊಂದು 1 ಮಿಲಿಮೀಟರ್ ಇರ್ಬೋದು, 2 ಮಿಲಿಮೀಟರ್ಸ್ ಇರ್ಬೋದು, ಇಲ್ಲೇ 6 ಮಿಲಿಮೀಟರ್ ಇರ್ಬೋದು. ಇದನ್ನು ಅವನು ದೂರನಲ್ಲಿ ಹೇಳ್ತಾನೆ, ಅವನು ಸಿಗ್ನೇಚರ್. ಅದು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ ಅದೇ ಅಲ್ಲಿಗೆ ಬರ್ತೀನಿ. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಇದು ಅವನು ದಾಖಲೆಗಳನ್ನು ಪಿ ನಲ್ಲಿ ಏನಿದೆ, ಎ ನಲ್ಲಿ ಏನಿದೆ, ಆರ್ ಅಲ್ಲಿ ಏನಿದೆ, ವಿ ನಲ್ಲಿ ಏನಿದೆ ಅನ್ನುವಂಥದ್ದು ಎಲ್ಲ ಪೂರ್ತಿ FSL ರಿಪೋರ್ಟ್ ಥರ ವಿಂಗಡಣೆ ಕೊಟ್ಟಿದ್ದಾನೆ ಅವನು. ನನ್ನ ಹತ್ರ ಇದೆ ಅದು. ನಾನು ಅವತ್ತು ಮಾಧ್ಯಮದಲ್ಲಿ ತೋರಿಸ್ದೆ, ಕೆಲವರು ಕೊಟ್ಟೆ. ಈ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ದಯಮಾಡಿ ಸ್ನೇಹಮಯಿ ಕೃಷ್ಣ ಅವರೇ, ಈ ವಿಡಿಯೋದಲ್ಲಿರುವಂಥ ಸಿಗ್ನೇಚರು 2ನೇ ಪೇಜಲ್ಲಿರುವಂಥ ಸಿಗ್ನೇಚರ್ಗೆ ಡಿಫರೆನ್ಸ್ ಏನಿದೆ ಅನ್ನುವಂಥದ್ದು ದಯಮಾಡಿ ಮಾಧ್ಯಮದ ಮುಂದೆ ಬಂದು ನೀವು ಹೇಳಿ. ಏನಾದರೂ ಎಲ್ಲಾದರೂ ಓನ್ಲಿ ದ ಡಿಫರೆನ್ಸ್ ಈಸ್ ಜಿರಾಕ್ಸ್ ಫಾಂಟ್ ಸೈಜು ಇದು ಕಮ್ಮಿ, ಇದು ಜಿರಾಕ್ಸ್ ಫಾಂಟ್ ಸೈಜು ಜಾಸ್ತಿ. ಇದು 14 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು, ಇದು 10 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು. ಸೊ ಎಲ್ಲ ಆ ಟಿ ಅನ್ನುವಂಥ ಜಾಗದಲ್ಲಿ ಸಣ್ಣದಾಗಿದೆ, ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಕೊಂಡು ಅವನು ಸಿಗ್ನೇಚರು ಇವನು FSLನೋ ನಾನು ಫಾರೆನ್ಸಿಕ್ಸ್ ಲ್ಯಾಬೊರೇಟರಿಯಿಂದ ಬಂದಿರುವಂಥ ಮಾಹಿತಿ ತಗೊಂಡು ಆಪಾದನೆ ಮಾಡ್ತಾ ಇದ್ದಾನೆ ಅವನು. ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಐ ಆಮ್ ಹ್ಯಾವಿಂಗ್ ಅ ಡಾಕ್ಯುಮೆಂಟ್ ಇಯರ್, ವಿಡಿಯೋ ಮಾಡಿರುವಂಥ ಡಾಕ್ಯುಮೆಂಟ್ ಇದೆ. ಆ ವಿಡಿಯೋ ಯಾರು ಕೊಟ್ಟರು ಅಂತ ನನಗೆ ಪ್ರಶ್ನೆ ಮಾಡ್ಬೋದು ನೀವು. ಆ ವಿಡಿಯೋ ಇದೇ ವ್ಯಕ್ತಿ ವಿಡಿಯೋ ಮಾಡಿ JDS ಮುಖಂಡಗಳಿಗೆ ಕೊಟ್ಟಿರುವಂಥ ವಿಡಿಯೋ ನಾನು ತಗೊಂಡಿರೋದು. ಅದರಲ್ಲಿ ಮಾತಾಡ್ತಾರಲ್ಲ, ಅದು ನಂದು ವಾಯ್ಸು ಅಂತ ಹೇಳ್ತಾನೆ. ಎಸ್, ಲೆಟ್ ಇಟ್ ಗೋ ಟು ದಿ ಫಾರೆನ್ಸಿಕ್ ಲ್ಯಾಬೊರೇಟರಿ, ಯಾರ್ದು ವಾಯ್ಸು ಅನ್ನೋದು ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ಇವನು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅನಿವಾರ್ಯತೆ ಇದೆ, ಎಲ್ಲಾದರೂ ಉಂಟಾ ಸರ್? ದೇವನವರು ಹಂತದ ಮೂರನೇ ಹಂತದ ಬಡಾವಣೆ ಅಥವಾ ನಂತರ ಅನ್ನುವಂಥ ಇರುವಂಥ ಜಾಗದಲ್ಲಿ ಎನಿ ವೈಟ್ನರ್ ನೀವು ಹಾಕಿದ್ನ ಹಿಂದ್ಗಡೆ ಟಾರ್ಚ್ ಲೈಟ್ ಬಿಟ್ಟರೆ ಕೊಡ್ತೀನಿ. ಈಗ ನಾನು ಡೆಫಿನೆಟ್ ನಾನು ಕೊಡ್ತೀನಿ. ಐ ವಿಲ್ ಗಿವ್ ಯು. ನಿಮ್ಮಲ್ಲಿ ನೆನ್ನೆ ಪೂರ್ತಿ ಅದನ್ನೇ ಕಂಪ್ಯಾರಿಸನ್ ಬಿತ್ತರೆ ಈಗಲೇ ಕೊಡ್ತೀನಿ ಸರ್, ಕೊಡ್ತೀನಿ. ಎಸ್, ವಿಡಿಯೋ ತಾನೆ? ಹಾಂ, CM ಈ ಕಾಪಿ ಕೊಡಿಸ್ತೀನಿ, ಈಗಲೇ ಕೊಡ್ತೀನಿ. ಐ ವಿಲ್ ಗಿವ್ ಯು ನಾವು. ಈಗ ಕೊಡ್ತೀನಿ ಸರ್, ಈಗ ಜಿರಾಕ್ಸ್ ಮಾಡಿಸ್ಕೊಂಬಂದು ಆ FIR ಕಾಪಿಗಳು ಅವೆಲ್ಲ ಇದಾವೆ, ಅವೆಲ್ಲವೂ ಇದಾವೆ, ಎಲ್ಲವನ್ನೂ ಕೊಡ್ತೀನಿ ಡೆಫಿನೆಟ್ಲಿ. ಅದೇ ಆ ವಿಡಿಯೋ ಕಾಪಿನೇ ನೋಡಿ, ಇದು 2 ಪೇಜ್ ಇರುವಂಥದ್ದು. ಇದನ್ನು ನಾನು ನಿಮಗೆ ಕೊಡ್ತೀನಿ. ಇದರಲ್ಲಿ ಜಿರಾಕ್ಸಲ್ಲಿ ಗೊತ್ತಾಗಲ್ಲ, ಒರಿಜಿನಲ್ ಲೈಟ್ ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ. ಇದು ಒರಿಜಿನಲ್ ಕಾಪಿ ಅಲ್ಲ, ವಿಡಿಯೋ ಹೌದು. ಈ ಲೈಟ್ ಬಿಟ್ಟು ಒಂದು ನಿಮಿಷ, ಅದಕ್ಕೆ ಕ್ಲಾರಿಫಿಕೇಶನ್. ವಾಟ್ ಇಸ್ ರಾಂಗ್ ಇನ್ ದಟ್ ಒರಿಜಿನಲ್ ಕಾಪಿ? ನಾನು ಹೇಳಿದ್ನಲ್ಲ, ಈಗ ಸೇಮ್ ಒರಿಜಿನಲ್ ಕಾಪಿನ ವಿಡಿಯೋ ಮಾಡಿ ತಗೊಂಡೋಗಿ JDS BJP ಕೊಟ್ಟಿರುವಂಥ ಅದನ್ನ ಕಾಪಿನ ನಾನು ತಗೊಂಡಿದ್ದೀನಿ. ಅದನ್ನ ಸೇಮ್ ಕೃಷ್ಣನ್ಗೆ ಹೇಳ್ಬೇಕು. ಹೌದು, ಮೂಡಾ ಕಚೇರಿಗೆ ಹೋಗಿ ಇಡೀ ದಾಖಲೆಗಳನ್ನ ತಗೊಂಬರ್ತಾರೆ. ಹೋಗಿ ಇದಿದೆಯಾ ಅಂದ್ರೆ ಹೆಂಗೆ, ಅದು ಏನಿದೆ ಅಂತ RTI ನಲ್ಲಿ ನೀವು ವಿಡಿಯೋ ಮಾಡುವಂಥದಕ್ಕೆ ಪತ್ರ ಫೋಟೋ ಹೊಡ್ಕೊಳ್ಳುವಂಥದಕ್ಕೆ ಅವಕಾಶ ಇದೆ, ಗೊತ್ತಾ ನಿಮಗೆ? ಸ್ನೇಹಮಯಿ ಕೃಷ್ಣನೇ 100ಕ್ಕೂ 100ರಷ್ಟು ಮಾಡಿರಬಹುದು. 100ಕ್ಕೂ 100ರಷ್ಟು ನಾವು ಚಾಲೆಂಜ್ ಮಾಡ್ತೀವಿ ಸರ್. ಇವತ್ತೇ ಬನ್ನಿ, ಹೋಗೋಣ, ಎಲ್ಲ ಮಾಧ್ಯಮದ ಮೂಲಕ ಅಲ್ಲಿಗೆ ಹೋಗೋಣ. ಅದನ್ನ ನೀವು ಅಲ್ಲಿ ಕೇಳಬೇಕು. ಇಟ್ ಈಸ್ ಅವೈಲೇಬಲ್ ಇನ್ ದ ಅಲ್ಲ, ಇದು ಪಬ್ಲಿಕ್ ಡೊಮೈನಲ್ಲಿ, ಇದು ಪಬ್ಲಿಕ್ ಡೊಮೈನಲ್ಲಿ ಇರೋದ್ರಿಂದ ಅದು ಎಲ್ಲಿ ಬಂತು, ಹೇಗೆ ಬಂತು, ಹೇಗೆ ಆರ್ಕೊಂಡೋಯ್ತು ಅನ್ನುವಂಥದ್ದು ಇಟ್ಸ್ ನಾಟ್ ದ ಇಶ್ಯೂ. ಅದನ್ನೇ ಅವ್ರಿಗೆ ಹೆಂಗ್ ಸಿಕ್ತು, ನಮ್ಗೆ ಹೆಂಗ್ ಸಿಕ್ತು ಅನ್ನುವಂಥದ್ದು ಅಷ್ಟೇ, ಅದೆಲ್ಲ ಇಟ್ಸ್ ನಾಟ್ ಇಶ್ಯೂ. ನನಗೆ ಸಿಕ್ತು, ಫಸ್ಟು ನನಗೆ ಸಿಕ್ತು, ನಾನು ಕಳಿಸ್ಕೊಟ್ಟಿದ್ದೀನಿ ಅವರ PS ಗೆ. ಅರ್ಥ ಆಯ್ತಾ? ವೆರಿಫೈ ಮಾಡಿದ್ದಾರೆ, ವೆರಿಫೈ ಮಾಡದೆ ಆಗ್ತಾರ? ವೆರಿಫೈ ಮಾಡಿದ್ರೆ CM X ಖಾತಿನಲ್ಲಿ ಬಂದ್ಬಿಡ್ತಾ? 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ, 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ. ಸುಮ್ಮನೆ ಯಾವುದೋ ಬಂದ ತಕ್ಷಣ ನಾವು ಹಾಕುವಂಥದ್ದಕ್ಕಾಗಲ್ಲ, ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಖಾತೆ ಅದು. ಅದನ್ನೇ ಹೇಳಿದ್ನಲ್ಲ, ಹೆಸರಿ ಕೇಳ್ತೀರಿ.
ನೀವು ಅದನ್ನೇ ಅಲ್ಲಲ್ಲ ನೀವು ಹೇಳ್ತಾ ಇರೋದನ್ನ ಹತ್ರ ಕಟ್ನಲ್ಲ ನೀವು ವಿಡಿಯೋ ಮಾಡಿರುವಂತದ್ದನ್ನ ಹೇಳಿ ಅವರೇ ವಿಡಿಯೋ ಮಾಡಿಸಿ ಅಲ್ಲಿ ಸಹಿ ನಕಲಿ ಇದೆ ಅಂತ ಅವರೇ ಹೋಗಿ ದೂರು ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಕಾಣಿಸುತ್ತಲ್ಲ ನಾನು ತನಿಖೆ ಆಗಬೇಕು ಸರ್, ಅವನ ವಿರುದ್ಧ ನಾವೊಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ದಯಮಾಡಿ ತನಿಖೆ ಮಾಡಿ ಅಂತ. ವಿಡಿಯೋ 100% ಜಿನಿಯನ್ ಇದೆ, ನಾನು ವೆರಿಫೈ ಮಾಡಿದ್ದೀನಿ. 100ಕ್ಕೆ 100% ಜಿನಿಯನ್ ಇದೆ, 100% ಜಿನಿಯನ್ ಇದೆ. ಹೌದು, ಒರಿಜಿನಲ್ ವಿಡಿಯೋ, ಅದು ವಿಡಿಯೋ ಈಸ್ ಒರಿಜಿನಲ್. ಆ ಡಾಕ್ಯುಮೆಂಟ್ ಅಲ್ಲಿ ಇರುವಂತ ಒರಿಜಿನಲ್. ನಿಮಗೆ ಒಂದು ಪತ್ರವನ್ನು ಬರ್ಕೊಂಬನ್ನಿ, ನಾನು ಈಗಲೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೂಡಾ ಕಮಿಷನರ್ ಹತ್ರ. ಆ ಕಾಪಿನ ತೋರಿಸುವಂಥದ್ದು, ಟಾರ್ಚ್ ಲೈಟ್ ಬಿಟ್ಟು ನೀವು ವಿಡಿಯೋ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ನಾನು ಕಲ್ಪಿಸ್ಕೊಡ್ತೀನಿ. ನಾನು RTI ನಲ್ಲಿ ನಿಮಗೆ ಕೊಡಿಸ್ತೀನಿ ನಾನು. ಅಲ್ಲಿ ನೀವೇ ಯಾಕೆ ಇಲ್ಲೇ ಕನ್ಕ್ಲೂಷನ್ಗೆ ಬರ್ತೀರಿ? ಕನ್ಕ್ಲೂಷನ್ಗೆ ಬರೋದು ಬೇಡಿ, ನಿಮಗೆ ನೀವೇ ಕನ್ಕ್ಲೂಷನ್. ಈಗ ಆಯಿತು, ಈ ಸಮಸ್ಯೆ ಏನು ದಯಮಾಡಿ ಹೇಳಿ, ಏನು ವಾಟ್ಸ್ ಯುವರ್ ಪ್ರಾಬ್ಲಮ್? ಹೌದು ಹೌದು, ಅವರೇ ಮಾಡಿರೋದೆ, ಅವರೇ ದೂರು ಕೊಟ್ಟವ್ರಲ್ಲ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ. ಸೇಮ್ ಐ ಕೃಷ್ಣ ಲಾರ್ಜ್ ಎ ಕಂಪ್ಲೈಂಟ್. ಆಫ್ಟರ್ ವೆರಿಫಿಕೇಶನ್, ಆಫ್ಟರ್ ಕನ್ಫರ್ಮಿಂಗ್, 100ಕ್ಕೂ 100% ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. 100ಕ್ಕೂ 100% ವಿಡಿಯೋ ಇಸ್ ಒರಿಜಿನಲ್. ಎಲ್ಲಿದೆ ಸಹಿ ವ್ಯತ್ಯಾಸ? ದಯಮಾಡಿ ತಾವು ಒಂಚೂರು ತೋರಿಸ್ತೀರಾ? ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲಿ ಸಹಿ ವ್ಯತ್ಯಾಸ ಎಲ್ಲಿದೆ ಅನ್ನೋದು ದಯಮಾಡಿ. ನಾನು ನೋಡಿದ್ದೀನಿ, ಅಲ್ಲೇ ಕೂತಿದ್ದೀನಲ್ಲ, ಪತ್ರಿಕಾ ಗೋಷ್ಠಿನಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿದ್ದೀನಲ್ಲ. ದಯಮಾಡಿ ತಮ್ಮಲ್ಲಿ ನಾನು ನೋಡಿದೆ, ಡಿಬೇಟ್ ನೋಡಿದೆ, ತಾವು ಭಾಳ ಜೋರಾಗಿ 1 ಅವರ್ ಮಾಡಿದ್ರಿ. ಎಲ್ಲಿ ಡಿಫರೆನ್ಸ್ ಇದೆ ಅನ್ನುವಂಥದ್ದು ಸುವರ್ಣ ಚಾನಲ್ನಲ್ಲಿ ಮಾಡಿದ್ರಿ. ಒಂಚೂರು ದಯಮಾಡಿ. ಅಲ್ಲ ಸರ್, ಕ್ಲಾರಿಫಿಕೇಶನ್ ಕೊಡ್ತೀವಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ ಬೇಡವಾ ನಾವು? ಮತ್ತೆ ನೀವೇ ಕೇಳಿದ ಪ್ರಶ್ನೆನ ನೀವೇ ಉತ್ತರ ಕೊಟ್ಕೊಂಡ್ರೆ ಹೆಂಗೆ? ಅವ್ರು ಕೇಳ್ತಾ ಇದ್ದಾರೆ, ಮಧು ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆನ. ಏನು ಸಮಸ್ಯೆ ಏನಿದೆ ಅಲ್ಲಿ? ನಾನು ಓಪನ್ ಮಾಡಿ ನೋಡಿದ್ದೀನಿ ಸರ್, ನಾನು ನೋಡಿದ್ದೀನಿ ಅವ್ರದ್ದು ಇದನ್ನ. ಅಲ್ಲ ಸರ್, ನಿಮ್ದು ಓಪನ್ ಮಾಡಿ ನಾನು ನೋಡಿದ್ದೀನಿ ಸರ್. ನೀವು ಹೇಳಿ ಸರ್. ಆಯ್ತು, ನೀವು ಹೇಳಿ ಸರ್. ಹೇಳಿ ಸರ್. ನೀವು ಇವ್ರು ಏನಿದೆ ವ್ಯತ್ಯಾಸ ಹೇಳಿ ಹೇಳಿ ಸರ್. ಗೊತ್ತಾಗುತ್ತೆ, ನನಗೇನು ಗೊತ್ತಾಗ್ತಾ ಇಲ್ಲ. ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫರೆನ್ಸ್ ಅಟ್ ಆಲ್. ನಾನು ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫರೆನ್ಸ್ ಅಟ್ ಆಲ್. ಬನ್ನಿ ಇಲ್ಲಿ ಇತ್ತಾನೆ ನೀವು ಕಳಿಸಿದ್ರು, ಅದು ಇಲ್ಲಿದೆ ನೋಡಿ ಸರ್. ನೀವು ಕೇಳಿದ್ದೆ ಸರ್, ಅದಕ್ಕೆ ಬರ್ತಾ ಇದ್ದೀನಿ. ನೀವು ಕಳಿಸಿರೋದನ್ನ ನಾನು ನೋಡ್ತಾ ಇದ್ದೀನಿ ಸರ್. ಅಲ್ಲಲ್ಲ, ನೀವು ಅದನ್ನೇ ದಿವಸ ನಿಮ್ಮ ಟಿವಿನಲ್ಲಿ ಬಂದಿರುವಂಥದ್ದೇ ನಾನು ನೋಡ್ತಾ ಇದ್ದೀನಿ. ನೀವು ಕಳಿಸಿರೋದು ಇದೆಯಲ್ಲ ಸರ್? ದಯಮಾಡಿ ಒಂಚೂರು ತಾವು ಇಲ್ಲಿಗೆ ಬರ್ತೀರಾ ಸರ್, ನಾನು ತೋರಿಸ್ತೀನಿ. ನಾವು ಇಲ್ಲಿಗೆ ಬರ್ತೀರಾ ಸರ್? ಹಾಂ, ಇನ್ನೊಂದನ್ನು ಓಪನ್ ಮಾಡಿ, ಅದೆರಡು ಸಹಿ ಅಥವಾ ನೀವು CM ಅವರು ಟ್ವಿಟರ್ ನಲ್ಲಿ ಮಾಡಿರ್ತಕ್ಕಂಥ ಆ ಲೆಟರ್ ತಗೊಳ್ಳಿ, ಎರಡು ಸಹಿ ಒಂದೇ ಇದೆ ಅನ್ನೋದು ನಿಮ್ಮ ವಾದನ. ಹೌದು, 100ಕ್ಕೂ ಅಲ್ಲಲ್ಲ, ಸಹಿ ಒಂದೇ ಇದೆ. ಅವನು ಹೇಳ್ತಾ ಇರುವಂಥದ್ದು ಇಂಟು ಮಾರ್ಕ್ನ ಅವನು ಫ್ಯಾಬ್ರಿಕೇಟ್ ಮಾಡಿ. ಅಲ್ಲಲ್ಲ, ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್. ಸಹಿ ಎರಡು ಒಂದೇ ಇದೆ 100ಕ್ಕೂ 100%. ಇಂಟು ಮಾರ್ಕ್ ಮಾಡಿರುವಂಥದ್ದನ್ನ ಪಕ್ಕದಲ್ಲಿ ಇಂಟು ಮಾರ್ಕ್ ಮಾಡಿರುವಂಥದ್ದನ್ನ ಇವನೇ ಮಾಡಿ ಇನ್ನೊಂದು ಪತ್ರಿಕೆ ಇದನ್ನ ಫೋಟೋ ಹೊಡೆದಿರ್ಬೋದು. ಎಸ್, ಕರೆಕ್ಟ್, ಇವನೇ ಮಾಡಿರ್ಬೋದು ಇಂಟು ಅನ್ನುವಂಥದ್ದು. ಬಟ್ ಇಲ್ಲಿ ನೀವೇನು ಕಳಿಸಿದ್ರಿ ಒರಿಜಿನಲ್ ಫಸ್ಟ್ ಒನ್, ಆ ಸಹಿ ಮತ್ತೆ ನನ್ನಲ್ಲಿರುವಂಥ ಸಹಿ ಒಂದೇ ಇದರಲ್ಲಿದೆ ನೋಡಿ ಸರ್. ಸಹಿ ಇದೆ, ಇಂಟು ಮಾರ್ಕ್ ಮಾಡಿರುವಂಥದ್ದು ಸೇಮ್ ಡಿಸ್ಟೆನ್ಸ್ ಇದೆ. ಇಲ್ಲಿರುವಂಥದ್ದು ಮತ್ತೆ ವಿಡಿಯೋದಲ್ಲಿರುವಂಥದ್ದು ಒಂದೇ ಇದೆ. ಆಮೇಲೆ ಒರಿಜಿನಲ್ ಕಾಪಿನಲ್ಲೂ ಒಂದೇ ಇದೆ. ನಿಮಗೆ ಬೇಕಾದ್ರೆ ನಾನು ಪರ್ಸನಲ್ ಕರ್ಕೊಂಡು ಹೋಗ್ತೀನಿ, ಈ ಕಾಪಿನ ಒರಿಜಿನಲ್ ಕಾಪಿ ತೋರಿಸ್ತೀನಿ. ಏನ್ ಪ್ರೊಸೆಸ್ ಅಂತ ಅಲ್ಲ, ಅವ್ರು ಹೇಳ್ಬಿಡ್ತೀನಿ, 1 ನಿಮಿಷ, ನನಗೆ ಕನ್ಫ್ಯೂಷನ್ ಆಗುತ್ತೆ. ಹೌದು, 100ಕ್ಕೂ 100% ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಕೇಸ್ ನಾಗಲೇ ಕೊಟ್ಟಿದ್ದೀವಿ ಸರ್ ನಾವು. ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್, ಈಸ್ ಎ ಹ್ಯಾಬಿಚುಯಲ್ ಬ್ಲಾಕ್ ಮೇಲರ್, ಈಸ್ ಎನ್ ಹ್ಯಾಬಿಚುಯಲ್ ಎಕ್ಸ್ಟಾರ್ಷನ್ ಪರ್ಸನ್.
ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ ಸರ್, ಪೊಲೀಸ್ ಇಲಾಖೆಗಳ ದಾಖಲೆಗಳು ಹೇಳ್ತಾ ಇದ್ದಾವೆ. ಈ ಡಾಕ್ಯುಮೆಂಟ್ಗೂ ಅದನ್ನೇ ಮಾಡಿದ್ದಾನೆ. ಇನ್ನ ಬರ್ತೀನಿ ನಾನು, ಇನ್ನ ಬಹಳ ಇಂಪಾರ್ಟೆಂಟ್ ಆಗಿ ಒಂದು 2 ಪಾಯಿಂಟ್ ಹೇಳ್ಬೇಕು ನಾನು ನಿಮಗೆ. ವೆರಿ ಇಂಪಾರ್ಟೆಂಟ್ ಆಗಿ 2 ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳ್ಬೇಕು. ನಿಮಗೆ ನನಗೆ ಇವ್ರ ಕಡೆಯವರಿಂದ ಒಂದು ಇದು ಬಂತು, ನನಗೆ ಮೆಸೇಜು, ಸ್ನೇಹಮಯಿ ಕೃಷ್ಣ ಅವ್ರನ್ನ ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ. ಅವ್ರು ಯಾರು ಅನ್ನುವಂಥದ್ದು ನಾನು ಹೇಳ್ತೀನಿ. ಏನು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ನಾನು ಕೇಳಿದೆ. ಸರ್ ಅವರು ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೊಟ್ಬಿಟ್ರೆ ಸುಮ್ಮನೆ ಆಗ್ತಾರೆ. ಹಿಂದೆ ಕೆಲವು JDS MLAಗಳು BJP MLAಗಳಿಗೆ ಹಿಂಗೆ ಮಾಡಿ ಅದನ್ನು ಸಮಾಧಾನ ಮಾಡಿದ್ದೀವಿ ನಾವು ಅಂತ ಪರ್ಟಿಕ್ಯುಲರ್ ಪರ್ಸನ್ನೇ ನನ್ನ ಹತ್ರ ಬಂದು ಕೇಳಿದ್ರು. ಅದೇ ನಾನು ಹೇಳಿದೆ, ಅರೆ ನಾವೇನು ತಪ್ಪೇ ಮಾಡಿಲ್ವಲ್ರಿ, ನಾವು ಯಾಕೆ ಅವನಿಗೆ ದುಡ್ಡು ಕೊಡೋಣ, ಅವನು ಬ್ಲಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಚೀಫ್ ಮಿನಿಸ್ಟರ್ಗೆ ಮಾಡಿದ್ರೆ ಎಲ್ಲಾದ್ರೂ ಉಂಟೇನ್ರಿ, ಆಯಿತು ಏನು ಕೊಡ್ಬೋದು, ಏನು ಮಾಡಬೇಕು ಅಂದರೆ 100 ಮಾಡಬೇಕು ಸರ್ ನೀವು. 100 ಅಂದರೆ ಏನಪ್ಪ ಕೇಳ, 100 ಅಂದರೆ ಏನು, 100 ಪೊಲೀಸ್ ಡಯಲ್ ಮಾಡುವಂಥದ್ದು ಅಂತ 100 CR ಸರ್ ಅಂತ. ಆಯಿತು ನಡಿಯಪ್ಪ ನೋಡೋಣ. ಅಪ್ಪಕ್ಕೆ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಸಾಧ್ಯವಾದರೆ ಅವ್ರನ್ನೇ ಕರ್ಕೊಂಬಂದು ಕೂರಿಸ್ತೀವಿ. ಆಮೇಲೆ ಎಲ್ಲೆಲ್ಲಿ ದುಡ್ಡಿಗೆ ಇವನು ಸಮಾಧಾನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರುವಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ತೀವಿ. ಈಗ ಹೇಳಿ ಸರ್, ನಿಮ್ಮ ಪ್ರಶ್ನೆಗಳಿಂದ ಈಗ ಹೇಳಲ್ಲ ನಾವು. ತನಿಖೆ ಹೌದು, ನನಗೆ ಬಂದಿದ್ದು, ನನ್ನ ಹತ್ರ ಬಂದಿದ್ರು. ಹೌದು, ಒಂದು 15 ಡೇಸ್ ಮುಂಚೆ ಬಂದಿದ್ದು. ಒಂದೇ ನಿಮಿಷ ಸರ್ ಕೇಳ್ಬಿಡ್ತೀನಿ. ಹಾಂ ಹೌದು, 100 CR ಕೊಡಿ ಅಂತ ನಮ್ಮ ಹತ್ರ ಅವ್ರ ಕಡೆಯವ್ರು ಯಾರೋ ಬಂದಿದ್ರು. ಅವರು ಅದೇ ಹೇಳ್ತೀನಿ ಅಂತ ಹೇಳ್ತಾರೆ, ಮತ್ತೆ ಅವ್ರ ಕಡೆಯವ್ರೆ ಸ್ನೇಹಮಯಿ ಕೃಷ್ಣನ್ ಕಡೆಯವರು ಬಂದಿದ್ರು. ಇವನ್ನ ಸಮಾಧಾನ ಆಗಿರುವಂಥ ಹಿಂದೆ ಒಂದು 2-3 ಇಂಪಾರ್ಟೆಂಟ್ ಆಗಿ ಒಬ್ಬರು ಪರ್ಟಿಕ್ಯುಲರ್ ಆಗಿ ಒಬ್ಬರು MLA ಹೂ ಇಸ್ ಆಲ್ಸೋ ದೇರ್ ಇನ್ ದಿ ಫೀಲ್ಡ್, ಅವ್ರಿಗೆ ಆ ವಿಚಾರವನ್ನು ಭಾಳ ಜೋರಾಗಿ ತೆಗೆದುಕೊಂಡಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸುಮ್ಮನೆ ಆಗೋದಾ ಗೊತ್ತಾ ಸರ್ ನಿಮಗೆ ಅಂತ ಕೇಳಿದ್ರು ನನಗೆ. ಏನೋ ನನ್ನ ಅದೇ ಗೊತ್ತಾ, ನನಗೆ ಅದು ಕೇಳಿದ್ದೆ ನಾನು. ಆಮೇಲೆ ಯಾಕೋ ಸೈಲೆಂಟ್ ಆಗೋದ್ನಲ್ಲ ಮನುಷ್ಯ ಅನ್ನುವಂಥದ್ದು ಹೇಳಿದ್ರು. ಸೊ ಅದೆಲ್ಲ ವ್ಯವಸ್ಥೆ ಆಗಿದೆ. ಇವನು ಈಸ್ ಎಕ್ಸ್ಪೆಕ್ಟಿಂಗ್ ದಟ್. ಇವ್ರ ಹಿಂದೆ ಒಂದು ಬಟಾಲಮೆ ಇದೆ ಸರ್. ಆ ಬಟಾಲಮೆ ಇದೆ ಅನ್ನುವಂಥದ್ದಕ್ಕೆ ಪೊಲೀಸ್ ದಾಖಲೆಗಳು ಹೇಳ್ತಾ ಇದ್ದಾವಲ್ಲ. ಎಕ್ಸ್ಟಾರ್ಷನ್ಸು, ಬ್ಲಾಕ್ ಮೇಲು, ಜನಗಳನ್ನ ಬರೀ ಭೂ ವಿಚಾರದಲ್ಲೇ ಸಾಕಷ್ಟು ಸಮಸ್ಯೆಗಳು ಮಾಡಿರುವಂಥದ್ದು. ಒಂದಲ್ಲ ಎರಡಲ್ಲ, 50 ಕ್ರಿಮಿನಲ್ ಕೇಸಸ್ಗಳಿದ್ದಾವೆ ಇವನ ವಿರುದ್ಧ. 17 ಕೇಸ್ಗಳು ಅಲ್ಲ, ಅವ್ರು ಕಳಿಸ್ದೇನೆ ಅವರು ಆ ಸಂಧಾನ ಮಾಡಿರುವಂಥ ವ್ಯಕ್ತಿನೇ ಬಂದಿದ್ರು ನನಗೆ. ಹಿಂದೆ 2 MLAಗಳ ಜೊತೆ ಸಂಧಾನ ಆಗಿರುವಂಥ ವ್ಯಕ್ತಿನೇ ನೋಡಿ ಸರ್ ಅದು ಮಾಡೋಣ, ಮಾಡಿಸ್ಕೊಡಿ ಸುಮ್ಮನೆ, ಒನ್ಸ್ ಫಾರ್ ಆಲ್ ಸುಮ್ಮನೆ ಸಾಯಬೇಡ. ಅಲ್ಲಲ್ಲ, MLAಗಳ ಜೊತೆ ಅಲ್ಲ, MLAಗಳಿಗೆ ಒಂದಷ್ಟಿಗೆ ಜನಕ್ಕೆ ಸಂಧಾನ ಮಾಡಿದ್ರು ಇವನ ವಿಚಾರದಲ್ಲಿ. ಆ ವ್ಯಕ್ತಿನೇ ನಮಗೆ ಅವ್ರ ಪಾಪ ಸಂಬಂಧ ವ್ಯಕ್ತಿ ಅಂತ ಅಲ್ಲ, ಇದು ಸಮಸ್ಯೆ ಸರಿ ಬರಲ್ಲ, ಇದು ಆ ಥರ ವ್ಯಕ್ತಿ ಅವನು. ಅದನ್ನು ನಾವು ಸರಿ ಮಾಡಿಸೋಣ, ನಾನು ಸರಿ ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ, ನಾನು ರಿಸಿಕ್ ತಗೋತೀನಿ ಅಂತ ಹೇಳಿದ್ದೆ. ಎಲ್ಲದಕ್ಕೂ ನಾವು ಎಲ್ಲಿ ಕೊಡೋಣ ಸದ್ದ ಆಗ್ತಲೆ. ಅಲ್ಲೆಲ್ಲ ಪಾರ್ಟಿ ಯಾರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೆಸರು ಹೇಳ್ತೀವಿ, ಅವ್ರನ್ನೂ ಕರ್ಕೊಂಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿಸುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಈಗ ತನಿಖೆ ನಡೀತಾ ಇರೋದ್ರಿಂದ ಕೊಟ್ಟಿಲ್ಲ, ಇನ್ನೂರು ಕೊಟ್ಟಿಲ್ಲ. ಆಯ್ತು, ಈ ಸಮಸ್ಯೆ ಏನು ಈಗ ಆಯಿತು. ಶ್ರೀವತ್ಸ ಹೇಳಿರೋ ಪ್ರಕಾರನೇ ನಾನೇ ಟಾರ್ಚ್ ಬಿಟ್ಬಿಟ್ಟು ಹಿಂದ್ಗಡೆ ಫೋಟೋ ಹೊಡ್ಕೊಂಬಂದೆ, ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಅಂತಲೇ ಇಟ್ಕೊಳ್ಳಿ. ನಾನು ಶ್ರೀವತ್ಸ ಅವ್ರಿಗೆ ಕೇಳ್ತೀನಿ ಪ್ರಶ್ನೆ, ಸಮಸ್ಯೆ ಏನು? ದಾಖಲೆ ತಿದ್ದೆ ಮಾಡಿ ತಿದ್ದಿದ್ದೀರಾ? ಅಲ್ಲಲ್ಲ ಸರ್ ನೀವು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಸರ್, ನೀವೆಲ್ಲ ಉಲ್ಟಾ ಪ್ರಶ್ನೆ ಕೇಳೋ. ನಾನು ಹೇಳಿ, ಅಲ್ಲಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಯಿತು ಅಂತಲೇ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳಿ. ನಾನು ಒಪ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ವಿನೋದ್ ಅವ್ರಿಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆಯಿತು ಅಂತಲೇ ಇಟ್ಕೊಳ್ಳಿ ಸರ್. ಸಮಸ್ಯೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾನೇ ಹೋಗಿ ಟ್ರಾನ್ಸ್ಲೇಟೆಡ್ ಬಿಟ್ಟು ವಿಡಿಯೋ ಮಾಡಿದೆ ಅಂತಲೇ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಸಮಸ್ಯೆ ಏನು ತಪ್ಪು ಮಾಡಿದ್ದೀನಿ? ಅಲ್ಲ, ತಪ್ಪು ನಾನು ನಿಮಗೂ ಕೊಡಿಸ್ತೀನಿ ಬನ್ನಿ. ಹೌದು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ವಿತ್ ಪರ್ಮಿಷನ್ ಐ ವಿಲ್ ಟೇಕ್ ಯು. ವಾಯ್ಸ್ 100%. ಯಾಕೆಂದ್ರೆ ಇದು ಪಬ್ಲಿಕ್ ಡೊಮೈನಲ್ಲಿ ಇರಬೇಕು, ಕನ್ಫ್ಯೂಷನ್ ಆಗಬಾರ್ದು ಜನಗಳಿಗೆ. ಆ ದಾಖಲೆ ಏನು, ಒರಿಜಿನಲ್ ಏನು, ಟ್ರಾನ್ಸ್ಲೇಟ್ ಬಿಟ್ಟು ಕಾಣುತ್ತಾ ಇಲ್ವಾ? 100% ವಿನೋದ್ ಅವರೇ, ಐ ಆಮ್ ಗಿವಿಂಗ್ ಯು ಅಶ್ಯೂರೆನ್ಸ್.
ಆ ದಾಖಲೆನ ಫೈಲಲ್ಲಿರುವಂಥ ಮೂಡಾದಲ್ಲಿರುವಂಥ ದಾಖಲೆನ 100ಕ್ಕೂ 100ರಷ್ಟು ಆ ಪರ್ಟಿಕ್ಯುಲರ್ ಶೀಟನ್ನು ವೈಟ್ನರ್ ಹಾಕಿರುವಂಥದ್ದನ್ನ ಟಾರ್ಚ್ ಲೈಟ್ ಹಿಂದೆ ಬಿಟ್ಟು ನೀವೇ ಕ್ಯಾಮ್ರಾ ಮುಂದ್ಗಡೆ ನಿಂತು ತಗೊಳ್ಳುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆನಾ? ಓಕೆನಾ? ಓಕೆ. ಕೇಳಿ ಸರ್, ಇನ್ಯಾವುದಾದ್ರು ಪ್ರಶ್ನೆಗಳಿದೆ? ಸಾಕಲ್ಲ ಸರ್, ಥ್ಯಾಂಕ್ ಯು. ಕೊಡ್ತೀವಿ, ಅವನು ಕೊಟ್ಟವನಲ್ಲ. ಒಂದು ದೂರನ್ನ ಕಮಿಷನರ್ ಕೊಟ್ಟಿದ್ದೀವಿ ಆಲ್ರೆಡಿ. ಇವನು ಈಸ್ ಎ ಬ್ಲಾಕ್ ಮೇಲರ್, ಎಕ್ಸ್ಟಾರ್ಟ್ ಮಾಡುವಂಥ ವ್ಯಕ್ತಿ, ಬ್ಲಾಕ್ ಮೇಲ್ ಮಾಡ್ತಾನೆ, ಎದುರಿಸ್ತಾನೆ, ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ. ರೌಡಿ ಶೀಟರ್ ಇದೆ ಇವನ ಮೇಲೆ, ಈಸ್ ಎ ರೌಡಿ ಪಟಾಲಂ ಕಟ್ಕೊಂಡು ಊರವ್ರನ್ನೆಲ್ಲ ಮೋಸ ಮಾಡ್ತಾನೆ ಅನ್ನುವಂಥದ್ದಕ್ಕೆ 17 ಕೇಸ್ಗಳಿದಾವಲ್ಲ. ರೂರಲ್ಲೂ ಒಂದು 12 ಕೇಸ್ ಅವೆ. ನಾನು ಇವಾಗ ನಿಮ್ಗೆ ಹೇಳಿದ್ದು ಬರೀ 17 ಕೇಸು ಸಿಟಿ ವ್ಯಾಪ್ತಿನ ಎಲ್ಲ ಭೂ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥವೆ. ಹೋಗೋದು, ಬೇಲಿ ಹಾಕೋದು, ಮಾಡೋದು, ಇದು ಮಾಡೋದು, ಪೊಲೀಸ್ನವ್ರಿಗೆ ಎದುರಿಸೋದು, ಒಂದಷ್ಟು ಜನ ಪೊಲೀಸ್ನವ್ರು ಇವನ ಜೊತೆ ಸಾಮೀಲಾಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದನ್ನೇ ನಾನು ನಿಮ್ಗೆ ಅಳಲ್ಲಿ ತೋರ್ಕಂಡಲ್ಲ. ಈಗ ಅದನ್ನೇ ನೀವು ಬದಲ ಲೇಟಾಗಿ ಬಂದ್ರಿ. ಪೊಲೀಸ್ನವರು ಸ್ನೇಹಮಯಿ ಕೃಷ್ಣನ್ ಕಂಡ್ರೆ ಹುಚ್ಚ ವೀಕ್ ಅಂತಾರೆ ಅನ್ನುವಂಥದ್ದು ಅವರೇ ಪೊಲೀಸ್ನವರೇ ನಮೂದನೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣನ್ ಕಂಡ್ರೆ ಪೊಲೀಸ್ನವರೇ ಹುಚ್ಚ ವೀಕ್ ಅಂತಾರೆ ಅಂದ್ಬಿಟ್ಟು ನಾನೆಲ್ಲ ಬರ್ದಿರೋದು, ಪೊಲೀಸ್ನವರೇ ಬರ್ದಿರೋದು ಕಾಪಿ ಇಲ್ಲಿದೆ. ನಿಮ್ಗೆ ಹೇಳದ್ನಲ್ಲ ನೋಡಿ, ಇಲ್ಲಿದೆ ನೋಡಿ, ನಮ್ಮ ಹತ್ರ ನೋಡಿ, ಇಲ್ಲಿದೆ. ಅವ್ರ ಕೇಸ್ ಶೀಟಲ್ಲಿ ಬರ್ದಿರುವಂಥದ್ದು. ಅರ್ಥ ಆಯ್ತಾ? ನಾನಲ್ಲ ಸ್ವಾಮಿ. ಅಲ್ಲ, ಈಗ ಅದನ್ನ ಈಗ ಮಾತಾಡಕ್ಕಾಗಲ್ಲ ನೋಡಿ. ಸೊ ಇದು ಸ್ನೇಹಮಯಿ ಕೃಷ್ಣ ಅವರ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ನೊಂದಿಬ್ಬರದ್ದು ಕಥೆ ಏನು ಅನ್ನುವಂಥದ್ದು ಬಿಡ್ತೀವಿ. ಕರ್ಕೊಂಡು ಹೋಗ್ತೀನಿ, ಅತಿ ಶೀಘ್ರವೇ ಕರ್ಕೊಂಡು ಹೋಗ್ತೀನಿ. 100% ಕರ್ಕೊಂಡು. ಯಾಕೆಂದ್ರೆ ಅವಾಗಲೇ ನಂಬಿಕೆ ಬರೋದು ಜನಗಳಿಗೆ. ಅದು ಪರ್ಟಿಕ್ಯುಲರ್ ಆಗಿ ಮೀಡಿಯಾದವ್ರಿಗೆ ನಂಬಿಕೆ ಬರಬೇಕು, ಅದು ಇಂಪಾರ್ಟೆಂಟ್. ನಾನು ಈಗ ಕೊಡ್ತೀನಿ ಸರ್, ಇಲ್ಲೇ ಬರ್ತಾ ಇದ್ದೀನಲ್ಲ ಸರ್. ಯಾವುದ್ಯಾವುದೋ ಕೊಟ್ಬಿಟ್ರೆ ಕಷ್ಟ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡಿ ಎಲ್ರಿಗೂ. ಥ್ಯಾಂಕ್ ಯು ಸರ್.